ಧಾರವಾಡದಲ್ಲಿ ಎಲ್&ಟಿ ವಿರುದ್ಧ ಸ್ಥಳೀಯರ ಆಕ್ರೋಶ. ಎಲ್&ಟಿ ಕಾಮಗಾರಿ ಚಾಲೂ ಆಗಿ 1 ವರ್ಷ ಆಯ್ತು. 1 ವರ್ಷದೊಳಗೆ 20 ಸಲ ತೆಗಿತಾರೆ, 20 ಸಲ ಹಾಕ್ತಾರೆ. ಬರ್ತಾರು ತೆಗಿತಾರು, ಮಣ್ಣು ಅಡ್ರಾಬಡ ಮಣ್ಣು ಮುಚ್ತಾರು, 8 ದಿವಸ ಗಟ್ಟಲೆ ಹೋಗ್ತಾರೆ. ರಸ್ತೆ ಅವ್ಯವಸ್ಥೆ, ಗುಂಡಿಗಳಿಂದ ಭಯದ ವಾತಾವರಣ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹ. ಧಾರವಾಡದ ಮೆಹಬೂಬ್ ನಗರದಲ್ಲಿ ಎಲ್&ಟಿ ಸಂಸ್ಥೆಯ ಕಾಮಗಾರಿ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಆರಂಭವಾಗಿ ಸುಮಾರು 1 ವರ್ಷ ಕಳೆದರೂ ಕೆಲಸ ಪೂರ್ಣಗೊಳ್ಳದಿರುವುದರಿಂದ ರಸ್ತೆಗಳು ಅವ್ಯವಸ್ಥೆಯಾಗಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆ ಅಗೆದು ಹಾಕಲಾಗಿದ್ದು ಹಲವು ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯಲ್ಲಿ ನಿರ್ಮಾಣವಾಗಿರುವ ತೆಗ್ಗು ಗುಂಡಿಗಳಿಂದ ಸಾರ್ವಜನಿಕರು ಪದೇ ಪದೇ ತೊಂದರೆಗೆ ಸಿಲುಕುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಒಂದು ಮಗು ತೆಗ್ಗಿಗೆ ಬಿದ್ದ ಘಟನೆ ನಡೆದಿದ್ದು, ಅದೇ ರೀತಿ ಬೈಕ್ನಲ್ಲಿ ತೆರಳುತ್ತಿದ್ದ ಗಂಡ ಹೆಂಡತಿ ಬೈಕ್ ಸ್ಕಿಡ್ ಆಗಿ ತಗ್ಗಿಗೆ ಬಿದ್ದಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇದೀಗ ಇಂದು ಮತ್ತೊಂದು ಘಟನೆ ನಡೆದಿದ್ದು, ಕಲ್ಲು ಸಾಗಿಸುತ್ತಿದ್ದ ಟ್ರಕ್ ಒಂದು ರಸ್ತೆಯ ಅವ್ಯವಸ್ಥೆಯಿಂದಾಗಿ ಪಲ್ಟಿಯಾಗಿದೆ ಎನ್ನಲಾಗಿದೆ. ಇಷ್ಟೇ ಅಲ್ಲದೆ ಮಳೆ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತದೆ. ಮಳೆ ನೀರು ಹಾಗೂ ಗಟಾರ್ ನೀರು ಸೇರಿ ಮನೆಗಳಿಗೆ ನುಗ್ಗುತ್ತಿರುವುದರಿಂದ ಪರಿಸರ ಮತ್ತು ಸಾರ್ವಜನಿಕರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಏರಿಯಾಕ್ಕೆ ಯಾವುದೂ ಸುವಿಧಾ ಇಲ್ರಿ, ರೋಡ್ ಇಲ್ಲ, ಗಟ್ರ ಐತಿ, ಗಟ್ರಿಗೆ ನೀರು ಹಾಕ ಹಾದಿ ಇಲ್ರಿ. ಎಲ್ಲಂತ ಹೋಗ್ಬೇಕ್ರಿ? ಮಳೆಗಾಲದ ಬಂದ ನಮಗೆ ಭಾಳ ಪ್ರಾಬ್ಲಮ್ ಆಕೈತ್ರಿ. ಹುಡುಗರ್ದು ಓದೋ ಹುಡುಗರು ಅದಾರಿ, ವಯಸ್ಸದವ್ರು ಅದಾರ. ಗಟ್ರ ನೀರು ಹೋಗ್ಲಿಲ್ಲ ಅಂದ್ರೆ ಸೊಳ್ಳಿ ಇದನ್ನ ನಿಲ್ತಾವ. ಹುಡುಗರ್ದು ಎಲ್ಲಂತ ಏನು ಮಾಡ್ಬೇಕ್ರಿ? ಆಮೇಲೆ ಗಾಡಿಗಳು ಹೋಗಾಕಂತೂ ಒಂದು ಇಟ್ಟು ಜಾಗ ಇಲ್ರಿ. ರಾಡಿ ಆಯ್ತಂದ್ರೆ ಗಾಡಿಗಳು ಹೊತ್ಕೊಂಡ ಬಿಡೋದು. ಕೆಲವೊಂದ್ಸಲ ವಯಸ್ಸಾದವರು ಬಿದ್ದಾರ್ರಿ, ಕೈಕಾಲು ಮುರ್ಕೊಂಡವ್ರು ಅದಾರ. ಏನು ಮಾಡ್ಬೇಕು ಹೇಳ್ರಿ? ಇದು ಗಾಡಿ ಬಿತ್ತೈತಲ್ಲ ಅಲ್ರಿ, ಈಗ ಇವ್ರ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ನೀವು? ಹಲೋ ರೀ, ಈಗ ಸರ ಗಾಡಿ ಒಂದ್ ಬಂದ ಸಿಕ್ಕೊಂಡೈತ್ರಿ. ಈಗ ಸಡನ್ಲಿ ಹುಡುಗರ ಮ್ಯಾಗ ಬಿದ್ದಿದ್ರ ಏನ್ ಗತ್ತೀರಿ? ಈಗ ಅದಕ್ಕೆ ನಾವು ಎಲ್&ಟಿಗೆ ಹೋಗಿ, ಇಲ್ಲಾಂದ್ರೆ ನಾವು ರೋಡ್ ಎಲ್ಲ ಬ್ಲಾಕ್ ಮಾಡಿ ಗಾಡಿ ಹೋಗ್ಲಾರ್ದಂಗೆ ಇದನ್ನ ಮಾಡ್ತೇವ್ರಿ. ನೀವೇನ್ ಕಾರ್ಯನಿರ್ವಹಿಸ್ತೀರಿ ನೋಡ್ರಿ. ಸುಮಾರು 1 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ, ಆದರೆ ಇದುವರೆಗೂ ರಸ್ತೆ ಸರಿಯಾಗಿಲ್ಲ. ಮಕ್ಕಳು, ವೃದ್ಧರು ಹಾಗೂ ವಾಹನ ಸವಾರರು ಪ್ರತಿದಿನ ಭಯದಲ್ಲಿ ಓಡಾಡುವಂತಾಗಿದೆ. ಅಧಿಕಾರಿಗಳು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪ. ಎಲ್ಲ ಬಾಗ್ಲಕ್ಕೆ ಬರಾಕತ್ತಾವ. ಎಲ್ಲ ನೀರೆಲ್ಲ ಮಳೆಗಾಲದಾಗೆಲ್ಲ ನೀರು ತುಂಬತೈತಿ. ಇಲ್ಲಿ ನೀರೊಳಗೆ ಓಡಾಡ್ತೇವೆ ನಾವು. ಆದಷ್ಟು ಲಗುನ ಮಾಡ್ರಿ. ಏನನ್ನು ನೋಡ್ರಿ ಇಲ್ಲಿ ಬಂದ. ಈ ಗಾಡಿ ಸಂಬಂಧ ಏನು ಹೇಳೋದು? ಗಾಡಿಯಲ್ಲೇ ನಡೆದು ತೆಗ್ಗ ಕಟ್ಕೋಗ್ಯಾರ. ಗಾಡಿ ಹೊಳ್ಕೊಂಡು ಬಿದ್ದೈತಿ, ಸಿಕ್ಕೊಂಡೈತಿ ಪೈಪ್. ವಾರಕ್ಕೊಮ್ಮೆ ಪೈಪ್ಗಳು ಹೊಡಿತಾವ, ನೀರಿನ ವಾಟರ್ ಪೈಪ್ಗಳು. ಬರ್ತಾರು ತೆಗಿತಾರು, ಮಣ್ಣು ಅಡ್ರಾಬಡ ಮಣ್ಣು ಮುಚ್ತಾರು, 8 ದಿವಸ ಗಟ್ಟಲೆ ಹೋಗ್ತಾರೆ. ದಿವ್ಸಕ್ಕೆ 3-4 ಮಂದಿ ಬೀಳಾತಾರ. ಮೊನ್ನೆ ಹೆಣ್ಮಗಳು ಬಿದ್ದು ಕಾಲು ಮುರ್ಕೊಂಡ್ಲು ಗಂಡನ ಜೋಡಿ ಹೋಗೋ ಮುಂದೆ. ಅದಕ್ಕೆ ಏನು ಮಾಡ್ಬೇಕಪ್ಪ? ಯಾರಿಗೆ ಕೇಳ್ಬೇಕು ನಾವು? ರಸ್ತೆ, ಚರಂಡಿ ಹಾಗೂ ಕಾಮಗಾರಿಯಿಂದ ಉಂಟಾಗಿರುವ ಸಮಸ್ಯೆಗಳಿಗೆ ಯಾರು ಜವಾಬ್ದಾರರು? ಸಾರ್ವಜನಿಕರ ಸುರಕ್ಷತೆಗೆ ಯಾರು ಹೊಣೆ ಎಂಬ ಪ್ರಶ್ನೆಯನ್ನು ಸ್ಥಳೀಯರು ಮುಂದಿಟ್ಟಿದ್ದಾರೆ. ಕೂಡಲೇ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡದಿದ್ದರೆ ಎಲ್&ಟಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಮೊನ್ನೆ ಒಮ್ಮೆ ಪ್ರತಿಭಟನೆಯನ್ನು ಮಾಡಿದ್ವಿ ನಾವು ಇದ್ರ ಸಂಬಂಧ. ಇದು ಮುಂದೆ ನಮ್ಮ ಮಸೂದಿ ಅಂತೇಳಿ ಟೆಕ್ ತೆಗೆದು ಹಂಗೆ ಒಂದು 8 ದಿನ ಬಿಟ್ಟು ಹೋಗ್ಯಾರ. ಅದರೊಳಗೆ ಒಂದು ಸಣ್ಣ ಹುಡುಗಿ ಬಿದ್ದು ಎಲ್ಲ ಮಣ್ಕಾಲು ಗಿನ್ಕಾಲ ಎಲ್ಲ ಮುರಿದೋಗೈತಿ. ಇದು ನಿನ್ನೆ ಎಲ್&ಟಿದವ್ರು ಬಂದು ನಿನ್ನೆ ಹಾಕಿ ಹೋಗ್ಯಾರ. ಅದಕ್ಕೆ ಒಂದು ಬ್ಯಾರಿಕೇಡ್ ಹಾಕಿಲ್ಲ. ಎಲ್ಲ ಬೇಜವಾಬ್ದಾರಿ ಕೆಲಸ ಮಾಡತ್ತಾರ ಎಲ್&ಟಿದವ್ರು. ಇದು ಕೆಲಸ ಮಾಡಕತ್ತು 1 ವರ್ಷ ಅದು ಬರ್ತಾರ, ತೆಗಿತಾರ, ಬಿಡ್ತಾರ, ಹಂಗೆ ಹೋಗ್ತಾರ. ಯಾರು ಒಬ್ರು ಏನು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡತ್ತಿಲ್ಲ. ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ಯಾರು ಒಬ್ರು ರೆಸ್ಪಾನ್ಸಿಬಿಲಿಟಿ ತೊಗೊಳತ್ತಿಲ್ಲ. ಒಟ್ನಲ್ಲಿ ಮೆಹಬೂಬ್ ನಗರದ ಜನರ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಎಲ್&ಟಿ ಸಂಸ್ಥೆ ಕೂಡಲೇ ಸ್ಪಂದಿಸಿ ರಸ್ತೆ ಮತ್ತು ಚರಂಡಿ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ಸಾರ್ವಜನಿಕರ ಸುರಕ್ಷತೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಈ ಸಮಸ್ಯೆ ಶೀಘ್ರ ಪರಿಹಾರ ಸಿಗಬೇಕಿದೆ.